ಜನ ಏನೇನು ಹಾಕ್ತಿದ್ದಾರೆ ಅಂದರೆ ಫುಲ್ ಅವ್ರ ಬಟ್ಟೆ ಮೀನ್ಸ್ ಹಂಗಂಗೆ ಹಾಕ್ಬಿಟ್ಟು ಹೋಗ್ತಿದ್ದಾರೆ. ದಯವಿಟ್ಟು ಅದನ್ನ ಮಾಡಬೇಡಿ. ಯಾಕಂದರೆ ನದಿನೂ ನಾವು ದೇವ್ರ ಥರ ಟ್ರೀಟ್ ಮಾಡ್ತೀವಿ, ಅದರೊಳಗಡೆ ಎಲ್ಲ ಹಾಕೋದೆಲ್ಲ ಮಾಡಬೇಡಿ. ಸೊ ರೆಸ್ಪಾನ್ಸಿಬಲ್ ಆಗಿರಿ. ಎಲ್ಲನೂ ತೆಗೆದೆಸೆಯೋದು ಅಲ್ಲಲ್ಲಿ ಅಸ್ಥಿ ಪಂಜರಗಳನ್ನೆಲ್ಲ. ಸೊ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನದಿನ ಕ್ಲೀನಾಗಿ ಇಟ್ಕೊಳ್ಳಿ, ನಮಗೂ ಒಳ್ಳೆಯದು. ಅದರೊಳಗಡೆ ಮೀನುಗಳಿರುತ್ತೆ, ಅದಕ್ಕೂ ಹರ್ಟ್ ಆಗುತ್ತೆ. ಕಪಿಲಾ ನದಿಯ ಸ್ವಚ್ಛತಾ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕರೆ ಕೊಟ್ಟಿದ್ವು. ಆ ಕರೆಗೆ ತಕ್ಕಂತೆ ನಮ್ಮ ಯುವ ಬ್ರಿಗೇಡ್ನ ಯುವಕರ ಜೊತೆ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇದು ಕಳೆದ ಶುಕ್ರವಾರದಿಂದನೇ ಆರಂಭವಾಯಿತು ಅಂತ ಹೇಳ್ಬೋದು. ನಾವು ಎಲ್ಲ ಸಂಘ ಸಂಸ್ಥೆಗಳಿಗೂ ಕರೆ ಕೊಟ್ಟಿವಿ. ಇದನ್ನೇ ಜೀವನೋಪಾಯವಾಗಿ ಇಟ್ಕೊಂಡಿರ್ತಕ್ಕಂಥ ಹಣ್ಣುಕಾಯಿ ವ್ಯಾಪಾರಿಗಳು, ಅರಕೆ ಸಾಮಾನು ವ್ಯಾಪಾರಿಗಳು, ದೋಣಿ ಸಂಘದವರು, ಈ ಥರವರೆಲ್ಲರೂ ನಮಗೆ ಶನಿವಾರ, ಭಾನುವಾರ, ನಮಗೆ ಸೋಮವಾರ, ಈ 3 ದಿನ ಕೂಡ ನಮಗೆ ಬಿಸ್ನೆಸ್ನ ಪೀಕ್ ಅವರ್ಸು. ಅದರಿಂದ ನಾವು ಶುಕ್ರವಾರದಿಂದ ಆರಂಭ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ಶುಕ್ರವಾರವೇ ಈ ಸ್ವಚ್ಛತಾ ಕಾರ್ಯ ಆರಂಭವಾಯಿತು. ಈ ಸ್ವಚ್ಛತಾ ಕಾರ್ಯ ಶುಕ್ರವಾರದಿಂದ ನೆನೆಯೂ ಕೂಡ ನಮ್ಮ ಹುಡುಗರು ಈ ಭಾಗದಲ್ಲೆಲ್ಲ ಸ್ವಚ್ಛತೆಯ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಇಡೀ ದಿನ ಸ್ವಚ್ಛತಾ ಕಾರ್ಯ ನಡೆಯುತ್ತೆ. ಈ ನದಿಯಲ್ಲಿ ಬಟ್ಟೆ, ಬರೆ, ಪ್ಲಾಸ್ಟಿಕ್ ತ್ಯಾಜ್ಯಗಳು ಎಲ್ಲವನ್ನೂ ಕೂಡ ನದಿಯಲ್ಲಿ ಎಸೆದಿದ್ದಾರೆ. ಅದನ್ನು ತೆಗೆಯುವಂಥ ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ. ಇವತ್ತು ಇಡೀ ದಿನವೂ ಕೂಡ ಈ ಕೆಲಸ ನಡೆಯುತ್ತೆ. ನಾನು ಎಲ್ಲರೂ ಕೂಡ ಇಲ್ಲಿ ವಿನಂತಿಸ್ಕೊಳ್ತೀನಿ, ಬನ್ನಿ ಅಂತೇಳಿ. ಹಾಗೆ ಈ ಏನು ನಾವು ಈ ನದಿಯ ಸ್ವಚ್ಛತೆಯನ್ನು ನಾವು ಮಾಡ್ತಾ ಇದೀವೋ, ವರ್ಷಕ್ಕೆ 4 ಬಾರಿ ಮಾಡ್ತೀವಿ ಅಂತ ನಾನು ಈಗಾಗಲೇ ಹೇಳಿದೆ. ಇದು ನಮ್ಮ ಈ ವರ್ಷದ ಕಡೆಯ ಸ್ವಚ್ಛತಾ ಕಾರ್ಯ. ಆದರೆ ನಾನೀಗ ಈ ಮೂಲಕ ನಾನು ಕೇಳ್ಕೊಳ್ಳೋದೇನಂತಂದರೆ, ಇಲ್ಲಿ ಸೆಕ್ಯೂರಿಟಿಗಳಿದ್ದಾರೆ. ಈ ಸೆಕ್ಯೂರಿಟಿಗಳು ಬೇರೆ ಬೇರೆ ಭಾಗದಲ್ಲಿ ಮಾಡೋಂಥ ಸೆಕ್ಯೂರಿಟಿಗಳಾಗಿ ಬಂದು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಈ ಹಿಂದೆಯಿಂದನೂ ವಿನಂತಿಸ್ಕೊಳ್ತಾ ಇದ್ದೀನಿ, ಇದಕ್ಕೆ ವಿಶೇಷವಾಗಿ ಕಪಿಲಾ ನದಿ ತೀರಕ್ಕೇನೆ ಕೂಡ ರಿವರ್ ವಾರ್ಡನ್ಗಳಂತ ಮಾಡಿ ಅವರಿಗೆ ವಿಶೇಷವಾದಂಥ ಯೂನಿಫಾರ್ಮ್ನ ಕೊಟ್ಟು ಈ ನದಿಯ ಭಾಗದಲ್ಲಿ ಯಾರು ಗಲೀಜು ಮಾಡ್ತಾರೋ ಅವರಿಗೆ ದಂಡ ಹಾಕೋಂಥ ಏನು ಕೆಲಸಗಳಾಗಬೇಕು. ಅವಾಗ ಮಾತ್ರ ಇದರಂಥದ್ದು. ನಮ್ಮ ಜನ ದಂಡಕ್ಕೆ ಮಾತ್ರ ಬಗ್ಗೋದು, ಬರೀ ಮಾತಿಗೆ ಬಗ್ಗಂಥದ್ದಲ್ಲ. ಏನು ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ನಿರಂತರವಾಗಿ ನಾವು ಪ್ರಯತ್ನ ಮಾಡಿರೋದು ಫಲವಾಗಿ ಸ್ವಲ್ಪ ಅಯ್ಯಪ್ಪ ಸ್ವಾಮಿ ಭಕ್ತರು ಬಟ್ಟೆ ಬಿಡುವಂಥದ್ದು 70% ಹೆಚ್ಚು ಕಡಿಮೆ ಆಗಿದೆ. ಇನ್ನು ನಂಜುಂಡೇಶ್ವರನ ಭಕ್ತರಾಗಿ ಬರುವಂಥವರೇ ಸೀರೆಗಳನ್ನು, ಬಟ್ಟೆಗಳನ್ನು, ಬನಿಯನ್ಗಳನ್ನು, ಚಡ್ಡಿಗಳನ್ನು ಈ ಥರದ್ದು ಬಿಸಾಕ್ತಾ ಇದ್ದಾರೆ. ಇದು ಕಸದ ತೊಟ್ಟಿ ಅಲ್ಲ, ಇದು ಕಪಿಲಾ ನದಿ. ಇದನ್ನು ಉಳಿಸ್ಬೇಕು.